ಬಾಸಲ್ಲಿ ನೀವು ಒಳಗಡೆ ಇದ್ದಾಗ ನೆಗೆಟಿವ್ ಆಗಿ ಪೋರ್ಟ್ರೇ ಆಗ್ತಿರೋ ಸಂದರ್ಭದಲ್ಲೂ ಸಹ ಅವರು ತುಂಬ ಸ್ಟ್ರಾಂಗ್ ಆಗಿ ನಿಂತ್ಕೊಂಡಿದ್ರು. ಇನ್ನು ಈ ಸಂದರ್ಭದಲ್ಲೂ ಸಹ ಸಾಕ್ಷಿ ನಾಶ ಮಾಡ್ತಿದ್ದಾರೆ, ನಿಮ್ಮ ಪತ್ನಿನೇ ನಾಶ ಮಾಡ್ತಿರೋವಂಥದ್ದು ಅನ್ನುವಂಥ ಸ್ಟೇಟ್ಮೆಂಟ್ಗಳು ಬಂದಾಗ ಇದನ್ನು ಯಾವ ರೀತಿ ಕ್ಲಾರಿಟಿ ಕೊಡೋಕೆ ಇಷ್ಟಪಡ್ತೀರಾ? ಈ ಕ್ಲಾರಿಟಿ ತುಂಬ ಮುಖ್ಯ. ಪ್ರತಿಯೊಬ್ಬರಿಗೂ ಹೇಳೋದು ಕ್ಲೀನಾಗಿ ಕೇಳಿಸ್ಕೊಳ್ಳಿ. ಅಕ್ಷತಾ ಗೌಡ ನನ್ನ ಹೆಂಡತಿ, ಅಕ್ಷಿತಾ ರಜತ್ ಹೆಂಡತಿ. ಸೊ ಇಬ್ಬರ ಹೆಸರು ಸಿಮಿಲರ್ ಆಗಿರೋದ್ರಿಂದ ನನ್ನ ಹೆಂಡ್ತಿನ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದಾರೆ, ಸಾಕ್ಷಿ ನಾಶ ಅದು ಇದು ಅಂತ. ಅಕ್ಷತಾ ಇದಕ್ಕೆ ಎಂಟ್ರಿ ಆಗಿಲ್ಲ. ಅಕ್ಷಿತಾನ ಕರೆದು ವಿಚಾರಿಸಿ ಅವ್ರ ಕೈನಲ್ಲಿ ತೊಗೊಂಡು ಬನ್ನಿ ಅಂತ ಹೇಳಿದಾಗ ಇಟ್ ವಾಸ್ ಹರ್, ರಜತ್ ಅವ್ರ ವೈಫು, ಇಟ್ಸ್ ನಾಟ್ ಮೈ ವೈಫ್. ಸೊ ಅವ್ರು ಹೋಗಿ ಪ್ರಾಪರ್ಟಿನ ಎತ್ಕೊಂಡು ಬಂದಿರೋದು. ಸೊ ಈ ಕನ್ಫ್ಯೂಷನ್ ನಡೀತಾ ಇತ್ತು ಅಕ್ಷತಾ ಮಧ್ಯದಲ್ಲಿ. ಸೊ ಅಕ್ಷತಾ ಎಲ್ಲೂ ಕಾಣಿಸ್ಕೊಂಡೂ ಇಲ್ಲ, ಎಲ್ಲೂ ಬಂದೂ ಇಲ್ಲ, ಯಾವ ಕ್ಯಾಮ್ರಾ ಮುಂದೆನೂ ಬಂದಿಲ್ಲ ಅವಳು. ಸೊ ಇಟ್ ವಾಸ್ ನಾಟ್ ಹರ್. ಗ್ರೇಟ್ ಅಂತ ಹೇಳ್ಬೋದು ಅವ್ರಿಗೆ. ಈ ಸಂದರ್ಭಗಳನ್ನು ಎಲ್ಲ ಅವರು ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರು. ಜೊತೆಗೆ ಮಗನಿಗೂ ಎಲ್ಲೂ ಎಫೆಕ್ಟ್ ಆಗಲಿಲ್ಲ ನಿಮ್ಮ ಇಬ್ಬರ ವಿಚಾರದಲ್ಲಿ. ಇದನ್ನು ಹೊರತುಪಡಿಸಿ ಆ ವಿಡಿಯೋ ಇರಬಹುದು, ಈ ರೀತಿ ನ್ಯೂಸ್ ಎಲ್ಲ ನೋಡಿದಾಗ ಬಿಗ್ ಬಾಸ್ ಜೈಲೇ ಬೇರೆ ಥರ ಇತ್ತು, ಆದರೆ ನಿಜವಾದ ಪರಪ್ಪನ ಅಗ್ರಹಾರ ಜೈಲು ಆ ವ್ಯತ್ಯಾಸ ಹೇಳೋದಾದರೆ? ಬಿಗ್ ಬಾಸಲ್ಲೇ ನನ್ನನ್ನು ಜೈಲಲ್ಲಿ ಹಾಕೋದಕ್ಕೆ ಹಾಕಿರಲಿಲ್ಲ ಇಡೀ ಸೀಸನ್ನಲ್ಲಿ. ಹೊರಗಡೆ ಬಂದು ಅದೇ ಹೇಳಿದ್ನಲ್ಲ, ಪೊಲೀಸ್ ಸ್ಟೇಷನ್ ನೋಡದೆ ಇರೋನು ಡೈರೆಕ್ಟ್ ಜೈಲ್ ನೋಡೋ ಹಂಗಾಯಿತು. ಬಟ್ ಇವತ್ತಿಗೂ ನನಗೆ ಸಿಕ್ಕಂಥ ಪ್ರತಿಯೊಬ್ಬರು ಪೊಲೀಸವರಾಗಲಿ, ಪೊಲೀಸ್ ಇಲಾಖೆಯಲ್ಲಿರೋ ದೊಡ್ಡ ದೊಡ್ಡ ಪೊಸಿಷನಲ್ಲಿರೋರು ಎಲ್ಲ ಪ್ರತಿಯೊಬ್ಬರು ಹೇಳಿದ್ದೇನೆಂದರೆ, ನಿಂದೇನು ಮಿಸ್ಟೇಕ್ ಇಲ್ಲ. ದ ಮಿಸ್ಟೇಕ್ ದ್ಯಾಟ್ ಯು ಹ್ಯಾವ್ ಡನ್ ಈಸ್ ಗಿವಿಂಗ್ ಔಟ್ ಅ ಇನ್ಫಾರ್ಮೇಷನ್ ಲೈಕ್ ದಿಸ್. ಅಂದರೆ ಈ ಥರ ಒಂದು ಇನ್ಫಾರ್ಮೇಷನ್ನ ನಿನ್ನ ಫಾಲೋವರ್ಸಿಗೆ ಕೊಟ್ಟಿರೋದು. ನಿನ್ನ ಫಾಲೋವರ್ಸ್ ಎಲ್ಲ ಗ್ರೇಡ್ನಲ್ಲೂ ಇದ್ದಾರೆ. ಸೊ ಬ್ಲೈಂಡ್ಲಿ ಫಾಲೋ ಮಾಡ್ತಾರೆ. ಆ ತಪ್ಪು ನೀನು ಮಾಡಿರೋದ್ರಿಂದ ಇವತ್ತು ನೀನು ಈ ಜಾಗಕ್ಕೆ ಬರೋದು ಆಯಿತು. ಆ್ಯಂಡ್ ದೆನ್ ಖುಷಿಯಾಗಿದ್ದ ವಿಷಯ ಏನು ಅಂದರೆ, ಕೃಷ್ಣ ಜನ್ಮಸ್ಥಳದಿಂದ ತಪ್ಪು ಮಾಡ್ದಿರ ಒಳಗೆ ಹೋಗಿ ವಾಪಸ್ ಬಂದವ್ರಿಗೆ ಸ್ಟಾರ್ ಚೇಂಜ್ ಆಗುತ್ತೆ ಅಂತ ಹೇಳಿದ್ದಾರೆ. ಅದು ಯಾವ ಮಟ್ಟಕ್ಕಾಗತ್ತೆ ಅಂತ ನನಗೆ ಗೊತ್ತಿಲ್ಲ. ಪ್ರತಿಯೊಬ್ಬರು ಅದೇ ಹೇಳಿದ್ರು. ಆ್ಯಂಡ್ ದೇ ಆರ್ ಆಲ್ ವೆರಿ ಸ್ವೀಟ್ ಪೀಪಲ್ ಆ್ಯಂಡ್ ತುಂಬ ಕೋಆಪ್ರೇಟ್ ಮಾಡಿದ್ರು. ಆ್ಯಂಡ್ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರು, ರಫಾಗಿ ಬಿಹೇವ್ ಮಾಡಲಿಲ್ಲ. ಆ್ಯಂಡ್ ಸಾಕಷ್ಟು ನ್ಯೂಸ್ಗಳಾಯಿತು, ಹಣ ಪಡೆದಿದ್ದಾರೆ, ಇನ್ನೊಂದು ಪಡೆದಿದ್ದಾರೆ, ಮತ್ತೊಂದು ಸಿಲಿ ಕೇಸ್ಗೆ 11 ಲಕ್ಷ 15 ಲಕ್ಷ ಎಲ್ಲ ಕೊಟ್ಟಿದ್ದಾರೆ ಅಂತೆಲ್ಲ ಇದು ಆಯಿತು. ಫಸ್ಟ್ ಆಫ್ ಆಲ್ ದುಡ್ಡೇನಕ್ಕೆ ತೊಗೊತಾರೆ ಹೇಳಿ? ವೆನ್ ಡೀಟೇಲ್ಸ್ ಆರ್ ಇನ್ ಫ್ರಂಟ್ ಆಫ್ ಯು, ಏನೇನು ನಡೆದಿದೆ ಅನ್ನೋದು ನಿಮ್ಮ ಕಣ್ಮುಂದೆ ಇದ್ದಾಗ ಅದನ್ನು ಹಣ ಕೊಟ್ಟು ಹೇಗೆ ಕ್ಲೋಸ್ ಮಾಡ್ತೀರಾ ಅಥವಾ ಇನ್ನೊಂದು ಮಾಡ್ತೀರಾ ಮತ್ತೊಂದು ಮಾಡ್ತೀರಾ? ದೆರ್ ಇಸ್ ನೋ ವೇ. ಆ್ಯಂಡ್ ಆಫೀಸರ್ಸು ಎಂತೆಂಥ ಆಫೀಸರ್ಸ್ ಇನ್ವಾಲ್ವ್ ಆಗಿದ್ದಿದ್ರು ವಿಷಯದಲ್ಲಿ, ಬಿಕಾಸ್ ದೇ ವಾಂಟ್ ಟು ಕ್ಲೀನ್ ದ ಸಿಟಿ ವಿತ್ ಆಲ್ ದಿಸ್ ಥಿಂಗ್ಸ್. ಅದು ನಮಗೆ ಅರಿವಾಗಿದ್ದು ಯಾವಾಗ? ವೆನ್ ಇಟ್ ಬಿಕೇಮ್ ವೆರಿ ಸೀರಿಯಸ್. ಈ ಥರ ಒಂದು ಸಣ್ಣ ವಿಷಯಗಳು ಒಬ್ಬೊಬ್ಬರಿಗೆ ತುಂಬ ಗಟ್ಟಿಯಾಗಿ ಮುಟ್ಟತ್ತೆ. ಯಾಕೆಂದರೆ ನಾವು ಮಾಡೋದ್ರಿಂದ ಸ್ಟೈಲ್ ನೋಡಿ ಅಥವಾ ಇನ್ನೊಂದು ನೋಡಿ ಮತ್ತೊಂದು ನೋಡಿ ಅವ್ರಿಗೂ ಏನೋ ಸ್ಟೈಲ್ ಮಾಡಬೇಕು ಅನಿಸಿ ನಿಜವಾದ ವೆಪನ್ಸ್ ಇಟ್ಕೊಂಡು ಈ ರೋಡ್ನಲ್ಲಿ ವೀಲಿಗಳು ಮಾಡ್ಕೊಂಡು ಹೋಗೋರು. ನನ್ನ ವೀಡಿಯೋ ನೋಡಿದೆ, ಇದೆಲ್ಲ ಇನ್ಸಿಡೆಂಟ್ಗಳಾದಾಗ ನಾನು ಅದೆಲ್ಲ ಐ ಸ್ಟಾರ್ಟೆಡ್ ಚೆಕ್ ಮಾಡೋದಕ್ಕೆ ಶುರು ಮಾಡಿದೆ, ಏನಕ್ಕೆ ಏನು ಅಂತಂದು ನೋಡಿದಾಗ ರೋಡ್ನಲ್ಲಿ ವೀಲಿ ಮಾಡಿಕೊಂಡು ಆ ಮಚ್ಚಗಳನ್ನೆಲ್ಲ ಸ್ಪಾರ್ಕ್ ಬರ್ಸ್ಕೊಂಡು ಹೋಗೋದು, ಅದೆಲ್ಲ ಸ್ಟೈಲ್ ಅಂದ್ಕೊಂಡ್ಬಿಟ್ಟಿದ್ದಾರೆ ಹುಡುಗರು. ಬಟ್ ದೆನ್ ಇಟ್ ಈಸ್ ವೆರಿ ರಾಂಗ್ ಟು ಡೂ ಆಲ್ ದೋಸ್ ಥಿಂಗ್ಸ್, ಆ್ಯಂಡ್ ಪಬ್ಲಿಕ್ ಪ್ಲೇಸಸ್ನಲ್ಲಿ ಎಸ್ಪೆಷಲಿ. ಸೊ ನಮ್ಮಿಂದ ರಾಂಗ್ ಇನ್ಫಾರ್ಮೇಷನ್ ಹೋಯಿತು ಅನ್ನೋದು ಅದು ನನಗೆ ಅರಿವಾಯಿತು. ದಟ್ಸ್ ವೈ ಮೇಡ್ ಅ ವೀಡಿಯೋ ಆಲ್ಸೋ. ನಾನೊಂದು ವೀಡಿಯೋ ಕೂಡ ಮಾಡಿಬಿಟ್ಟೆ, ನನ್ನಿಂದ ತಪ್ಪಾಗಿದೆ, ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ಅಂದ್ಬಿಟ್ಟು. ಸೊ ಗಿವಿಂಗ್ ಔಟ್ ದಿಸ್ ಕೈಂಡ್ ಆಫ್ ಮೆಸೇಜಸ್ ಇಸ್ ರಾಂಗ್ ಅನ್ನೋದು ನಮ್ಮ ಆಫೀಸರ್ಗಳು ಏನಿದ್ದಾರೆ ಅವ್ರು ನಮಗೆ ತಿಳಿಸ್ಕೊಟ್ರು. ನಮ್ಮ ತಿಪ್ಪೇಸ್ವಾಮಿ ಸರ್ ಇರ್ಬೋದು, ಚಿಕ್ಕಸ್ವಾಮಿ ಸರ್ ಇರ್ಬೋದು. ತಿಪ್ಪೇಸ್ವಾಮಿ ಸರ್ ಬಂದು ಸಬ್ ಇನ್ಸ್ಪೆಕ್ಟರ್ ಹೂ ವಾಸ್ ಹ್ಯಾಂಡ್ಲಿಂಗ್ ಮೈ ಕೇಸ್. ತಿಪ್ಪೇಸ್ವಾಮಿ ಸರ್ ಬಂದು ಚಿಕ್ಕಸ್ವಾಮಿ ಸರ್ ಬಂದು ಹಿ ವಾಸ್ ದ ಸರ್ಕಲ್ ಇನ್ಸ್ಪೆಕ್ಟರಲ್ಲಿ, ಸ್ಟೇಷನ್ ಇನ್ಸ್ಪೆಕ್ಟರ್. ACP ಚಂದನ್ ಸರ್ ಬಂದು ಹೀ ಈಸ್ ದ ಇನ್ಚಾರ್ಜ್ ಫಾರ್ ದ್ಯಾಟ್. ಆ್ಯಂಡ್ ಗಿರೀಶ್ ಸರ್ ಬಂದು DCP. ಸೊ ಇವರೆಲ್ಲರೂ ಹೇಳಿದ್ದೇನೆ, ಯು ಗೇವ್ ಔಟ್ ಅ ರಾಂಗ್ ಇನ್ಫಾರ್ಮೇಷನ್. ಆ್ಯಂಡ್ ಇವ್ರುಗಳ ಬಗ್ಗೆ ಪ್ರತಿಯೊಬ್ಬರಿಗೂ ಗೊತ್ತು, ಅವ್ರು ಎಂಥ ಸಿನ್ಸಿಯರ್ ಆಫೀಸರ್ಸ್. ಆ್ಯಂಡ್ ದೊಡ್ಡ ದೊಡ್ಡ ಕೇಸ್ಗಳನ್ನ ಇವ್ರು ಇನ್ವಾಲ್ವ್ ಆಗಿದ್ದಾರೆ. ಐ ಡೋಂಟ್ ವಾಂಟ್ ಟು ಮೆನ್ಷನ್ ಇಟ್. ತುಂಬ ದೊಡ್ಡ ದೊಡ್ಡ ಕೇಸ್ಗಳನ್ನ ಇವರು ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಆ್ಯಂಡ್ ದೇ ಹ್ಯಾವ್ ಗಿವನ್ ಔಟ್ ಅ ಮೆಸೇಜ್. ಯಾರೇ ಇರಲಿ, ಒಬ್ಬರು ಕಾಮನ್ ಮ್ಯಾನ್ ಆಗಿ ಟ್ರೀಟ್ ಮಾಡೋದು ನಾವು. ಆ್ಯಂಡ್ ವಿ ವಿಲ್ ಟೇಕ್ ಥಿಂಗ್ಸ್ ವೆರಿ ಸೀರಿಯಸ್ಲಿ ಅಂದ್ಬಿಟ್ಟು. ನಾನೊಬ್ಬ ಸೆಲೆಬ್ರಿಟಿ ಅಂತ ನಾನು ಹೇಳ್ತಿಲ್ಲ, ನಾನು ಕಾಮನ್ ಮ್ಯಾನೇ. ನಾನು ಐ ಆಮ್ ನಾಟ್ ಅ ಸೆಲೆಬ್ರಿಟಿ.
ನಾನು ಇಲ್ಲಿಂದ ಬೆಳಗ್ಗೆ ಕೆಲಸಕ್ಕೆ ಅಂತ ಹೊರಟಾಗ ನಾನು ಕೆಲಸಕ್ಕೆ ಬೇರೆಯವ್ರೂ ಹೇಗೆ ನೀವು ಇವಾಗ ಯು ಆರ್ ಡೂಯಿಂಗ್ ಯುವರ್ ಜಾಬ್, ಆ್ಯಕ್ಟಿಂಗ್ ನನ್ನ ಜಾಬ್, ಅದಕ್ಕೊಂದು ಸೆಲೆಬ್ರಿಟಿ ಅಂತ ಪಟ್ಟ ಕೊಟ್ಟಿರೋದು ಇಟ್ ಈಸ್ ವರ್ಡ್ ವಿಚ್ ಐ ಡೋಂಟ್ ಬಿಲೀವ್ ಇನ್. ನಾನು ಯಾವತ್ತೂ ನಾನು ಸೆಲೆಬ್ರಿಟಿ ಅಂತ ನಾನು ಅಂದ್ಕೊಂಡೂ ಇಲ್ಲ, ಅದು ನನ್ನ ತಲೆಗೂ ಹಾಕ್ಕೊಂಡಿಲ್ಲ. ಐ ಆಮ್ ಜಸ್ಟ್ ಅ ಪರ್ಸನ್ ಹೂ ಇಸ್ ಡೂಯಿಂಗ್ ಮೈ ಜಾಬ್. ಸೊ ಅದೇ ರೀತಿ ಅವರು ಇಂಥ ದೊಡ್ಡ ದೊಡ್ಡ ಆಫೀಸರ್ಸೂ ಅದೇ ರೀತಿ ಟ್ರೀಟ್ ಮಾಡ್ತಾರೆ. ಲೈಕ್ ಯುವರ್ ಅ ಕಾಮನ್ ಮ್ಯಾನ್. ನೀನು ಸೆಲೆಬ್ರಿಟಿ ಅಂತ ಪಟ್ಟ ಕೊಟ್ಟಿದ್ದಾರ, ಇನ್ನೊಂದು ಆ್ಯಕ್ಟರು, ಸ್ಪೆಷಲ್ ಟ್ರೀಟ್ಮೆಂಟ್ ಎಲ್ಲ ಏನೂ ಇಲ್ಲ. ಯು ಡನ್ ಅ ಮಿಸ್ಟೇಕ್, ಎಕ್ಸ್ಪ್ಲೇನ್ ಇಟ್. ಏನು ಮಾಡಿದೆ ನೀನು ಎಕ್ಸ್ಪ್ಲೇನ್ ಮಾಡು. ಎಕ್ಸ್ಪ್ಲೇನ್ ಮಾಡಿ ನಿನ್ನಿಂದ ತಪ್ಪಾಗಿದೆಯಾ, ಶಿಕ್ಷೆ ಅನುಭವಿಸು. ಇಷ್ಟೇ ಕ್ಲಾರಿಟಿ ಇರೋದು. ಡಿ ಸಿ ಪಿ ಗಿರೀಶ್ ಸರ್ ಆಗಲಿ, ಚಂದನ್ ಸರ್ ಆಗಲಿ, ಎ ಸಿ ಪಿ ಚಂದನ್ ಸರು, ಇನ್ಸ್ಪೆಕ್ಟರ್ ಚಿಕ್ಕಸ್ವಾಮಿ ಸರ್ ಆಗಲಿ, ತಿಪ್ಪೇಸ್ವಾಮಿ ಸರ್ ಆಗಲಿ, ದೇ ವರ್ ವೆರಿ ಕ್ಲೀನ್ ಆನ್ ದಿಸ್. ಆ್ಯಂಡ್ ಇದರಿಂದ ನನಗೇನು ಅರ್ಥ ಆಯಿತು ಅಂದರೆ, ಮನಿ ವಿಲ್ ನಾಟ್ ಪ್ಲೇ ಎನಿ ಪಾರ್ಟ್ ಇನ್ ದಿಸ್. ದುಡ್ಡು ತೊಗೊಂಡು ಬಿಡೋ ಅಂಥ ಸೀನೇ ಇಲ್ಲ ಇದರಲ್ಲಿ. ದೆರ್ ಇಸ್ ನಥಿಂಗ್. ಇಟ್ ಈಸ್ ಆಲ್ ಕ್ಲಿಯರ್. ಮೀಡಿಯಾ ಮುಂದೆನೂ ಎಲ್ಲ ಕ್ಲಿಯರ್ ಆಗಿತ್ತು. ಸೊ ಆಲಿಗೇಷನ್ಸ್ ಮಾಡಿರೋದೆಲ್ಲ ನಂಗೆ ತುಂಬ ಬೇಜಾರಾಯಿತು. ಆ್ಯಂಡ್ ಇಟ್ ವಾಸ್ ಆಲ್ ಎಂಡ್ ಆಫ್ ದಿ ಡೇ ಎಲ್ಲ ಕಣ್ಮುಂದೆ ಬಂದು ಎಲ್ಲ ಕ್ಲಿಯರ್ ಆಯಿತು. ಸೊ ಅದಕ್ಕೇನೆ ಟುಡೇ ಐ ಆಮ್ ಸಿಟ್ಟಿಂಗ್ ಹಿಯರ್ ಎಂಜಾಯಿಂಗ್ ಮೈ ಫೆಸ್ಟಿವಲ್ ವಿತ್ ಮೈ ವೈಫ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.